ವೀಕ್ಷಕರ ದಿನಾಂಕ 26/11/2024 ವಿಜಯನಗರ ಜಿಲ್ಲೆ ಅಗರಬೊಮ್ಮನಹಳ್ಳಿಯಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ತಮಟೆ ಚಳವಳಿ ಮತ್ತು ಅರೆಬೆತ್ತಲೆ ಮೆರವಣಿಗೆ ನಡೆಸಿ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತದ ಮಾರ್ಗವಾಗಿ ಮಿನಿ ವಿಧಾನಸೌಧದವರೆಗೆ ಸಾವಿರಾರು ಕಾರ್ಯಕರ್ತರು ಅರೆಬೆತ್ತಲೆಯಾಗಿ ಸುಮಾರು 3 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ತೆರಳಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂಘದ ತಾಲೂಕು ಅಧ್ಯಕ್ಷರಾದ ಗದ್ದಿಕೆರೆ ದೊಡ್ಡಬಸಪ್ಪ, ಡಿಎಸ್ಎಸ್ ತಾಲೂಕು ಸಂಚಾಲಕರಾದ ಮಹೇಶ್ ಎ ಹಾಗೂ ಎಚ್ ಪ್ರಭಾಕರ್, ಮಾದೂರು ಮಹೇಶ್, ಯಡ್ರಮ್ನಳ್ಳಿ ಮರಿಯಪ್ಪ, ಬೆಣಕಲ ಪ್ರಕಾಶ್, ಬೆಣಕಲ್ ಮೈಲಾರಪ್ಪ, ಬನ್ನಿಗೋಳ ಯಮನೂರಪ್ಪ, ವಿಷ್ಣು, ದೊಡ್ಡಬಸಪ್ಪ, ಕಿತ್ನೂರು ಹೇಮಣ್ಣ, ಹಳೆಊರು ಲೋಕಪ್ಪ, ಎಚ್ ಮರಿಸ್ವಾಮಿ, ಒಂಟಿ ಮೇಘರಾಜ್, ಎಚ್.ಬಿ. ಭರಮಪ್ಪ, ಅರೆಗೊಂಡನಹಳ್ಳಿ ದುರ್ಗಪ್ಪ, ಅಂಬಳಿ ರಮೇಶ್, ಮೋರ್ಗೇರಿ ರಮೇಶ್, ಮರಿಯಪ್ಪ, ದೇವೇಂದ್ರಪ್ಪ, ಪೂಜಾರ್ ಸಿದ್ದಪ್ಪ, ಮಂಜು ಬ್ಯಾಲಾಳ್, ಅಂಜನಪ್ಪ ಕಡ್ಲಬಾಳ್, ಹನುಮಂತಣ್ಣ ಕಡ್ಲಬಾಳ್, ಚಿಂತ್ರಪಳ್ಳಿ ರಮೇಶ್ ಸೇರಿದಂತೆ ವಿವಿಧ ಪ್ರಮುಖರು ಉಪಸ್ಥಿತರಿದ್ದರು. ವರದಿಗಾರರು ಮಹೇಶ್ ಎ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಎಲ್ಲ ನನ್ನ ಬಂಧುಗಳು, ತಾವು ಇಲ್ಲಿವರೆಗೂ ಕೂಡ ಏನಿವತ್ತು ಒಳ ಮೀಸಲಾತಿ ತಕ್ಷಣವೇ ಜಾರಿ ಮಾಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಅರೆಬೆತ್ತಲೆ ಮೆರವಣಿಗೆ ಹಾಗೂ ತಮಟೆ ಚಳವಳಿ ಮೂಲಕ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಇವತ್ತು ತಾಲೂಕು ಆಡಳಿತ ಸೌಧದವರೆಗೂ ಕೂಡ ಇವತ್ತು ನಾವು ತಮಟೆ ಚಳವಳಿ ಮತ್ತು ಅರೆಬೆತ್ತಲೆ ಮೆರವಣಿಗೆ ಮೂಲಕ ಮನವಿಯನ್ನು ಸಲ್ಲಿಸಲಿಕ್ಕೆ ಇವತ್ತು ತಾಲೂಕು ಆಡಳಿತ ಸೌಧದ ಆವರಣಕ್ಕೆ ಬಂದಿದ್ದೇವೆ. ನೀವೇನು ಇವತ್ತು ಸುಮಾರು 3 ಕಿಲೋಮೀಟರ್ ಕಲಿಸಿ ಇಲ್ಲಿವರೆಗೂ ಕೂಡ ಶಾಂತ ರೀತಿಯಿಂದ ಬಂದಿದ್ದೀರಿ. ಇವತ್ತು ಈ ಕಾರ್ಯಕ್ರಮದ ಉದ್ದೇಶವನ್ನು ಇಟ್ಕೊಂಡು ನಾನು ಈಗಾಗಲೇ ಬಸವೇಶ್ವರ ವೃತ್ತದಲ್ಲಿ ಏನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ದೀನಿ. ಇವತ್ತು ನಮ್ಮ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಮಾದೂರು ಗ್ರಾಮದ ಮತ್ತು ತಾಲೂಕಾ ಮುಖಂಡರಾಗಿರ್ತಕ್ಕಂಥ ಕೆ. ಮಹೇಶ್ವರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳು ಮಾತಾಡ್ತಾರೆ. ಮತ್ತು ಇನ್ನೂ ಕೆಲವು ಮುಖಂಡರು ಇನ್ನೊಂದಿಬ್ಬರು ಮೂವರು ಮಾತಾಡಲಿದ್ದಾರೆ. ಅವರೆಲ್ಲ ಆದಮೇಲೆ ಕಾರ್ಯಕ್ರಮವನ್ನು ಮಾನ್ಯ ತಹಸೀಲ್ದಾರಿಗೆ ಮನವಿ ಅರ್ಪಿಸ್ತಾ ನಾವು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೀವಿ. ತಾವು ಇನ್ನೂ ಒಂದು 3-4 ಜನ ದಲಿತ ಮುಖಂಡರು ಮಾತಾಡೋವರೆಗೂ ಕೂಡ ತಾವೆಲ್ಲರೂ ಶಾಂತ ಚಿತ್ತದಿಂದ ಸಹಕರಿಸಬೇಕಂತಂದು ಕೇಳ್ಕೊಳ್ತಾ ನಾನು ಇವತ್ತು ನಮ್ಮ ಕೆ. ಮಹೇಶ್ವರ್ ಅವರಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಸಮಸ್ತ ಅಗರಿಬೊಮ್ಮನಹಳ್ಳಿ ತಾಲೂಕಿನ ಮಾದಿಗ ಬಂಧುಗಳಲ್ಲಿ ಜೈ ಭೀಮ್ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ನಾವೇನು ಈ ಹೋರಾಟದ ಉದ್ದೇಶ, ಯಾಕಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಈ ರಾಜ್ಯದಲ್ಲಿ ಕಳೆದ 32 ವರ್ಷಗಳಿಂದ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗೆ ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ವರ್ಗೀಕರಣ ಮಾಡಿ ನಮ್ಮ ಇರ್ತಕ್ಕಂಥ 101 ಜಾತಿಗೆ ಆಯಾ ಜನಸಂಖ್ಯೆಗೆ ಅನುಗುಣವಾಗಿ ವರ್ಗೀಕರಣ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಾವೇನು ಅವಕಾಶದಿಂದ ವಂಚಿತರಾಗಿದ್ದೀವಿ, ಆ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮಗೆ ಒಳ ಮೀಸಲಾತಿಯನ್ನು ಜಾರಿಯನ್ನು ಮಾಡಿರಿ ಅನ್ನುವಂಥ ಒಂದು ಒತ್ತಾಯವನ್ನು ಇವತ್ತು ನಾವು ಅಗರಿಬೊಮ್ಮನಹಳ್ಳಿಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಸ್ವಲ್ಪ ಮಾತಾಡ್ತೀಯಾ? ಸ್ವಲ್ಪ ಮತ್ತೆ ಸುಮಾರು ಮಾತಾಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಈ ತಾಲೂಕು ಆಡಳಿತದ ಸೌಧದವರೆಗೆ ನಮ್ಮ ನೋವು ಏನು ಅನ್ನುವಂಥದ್ದನ್ನು ತೋರಿಸಲಿಕ್ಕಾಗಿ ಅರೆಬೆತ್ತಲೆ ಮೆರವಣಿಗೆ ಮತ್ತು ಬೃಹತ್ ತಮಟೆ ಚಳವಳಿ, ಈ ಒಂದು ಬೃಹತ್ ಮೆರವಣಿಗೆ ಮುಖಾಂತರ
ನಮ್ಮ ಹಗರಿಬೊಮ್ಮನಹಳ್ಳಿಯ ಸಮಸ್ತ ಮಾದಿಗ ಜನಾಂಗ ಏನು ಅಲ್ಲಿಂದ ಇಲ್ಲಿವರೆಗೂ ಸುಮಾರು 3-4 ಕಿಲೋಮೀಟರ್ ಏನು ಪಾದಯಾತ್ರೆಯಲ್ಲಿ ಬಂದು ನೀವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿದ್ರಿ. ಮೊಟ್ಟ ಮೊದಲಿಗೆ ನಿಮ್ಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳು. ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿಗೆ ಅನುಷ್ಠಾನಗೊಳಿಸಲಿಕ್ಕೆ ಒಂದು ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ನೀಡಿದೆ. ಕಳೆದ 30 ವರ್ಷದಿಂದ ಏನೇನಾಗಿದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೋಗಲ್ಲ, ಹೋರಾಟದ ಬಗ್ಗೆ ಹೇಳಲಿಕ್ಕೆ ಹೋಗಲ್ಲ. ಬರೀ ಕೇವಲ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹೈಕೋರ್ಟ್ ತೀರ್ಪು ಆದ ನಂತರ ಏನು ಬೆಳವಣಿಗೆ ಆಗಿದೆ ಈ ರಾಜ್ಯದಲ್ಲಿ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಅದೇ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಆಗಸ್ಟ್ 1ನೇ ತಾರೀಕು 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ನ ಅಂದಿನ ಮುಖ್ಯ ನ್ಯಾಯಮೂರ್ತಿಗಳು DY ಚಂದ್ರಚೂಡ್ರವರ ನೇತೃತ್ವದಲ್ಲಿ 7 ಜನ ಸದಸ್ಯರ ನೇತೃತ್ವದ ಏನು 7 ಬೆಂಚ್ ಪೀಠ ಏನಿದೆ, ಸಂವಿಧಾನಿಕ ಪೀಠ, ಒಂದು ಸ್ಪಷ್ಟವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟಿದೆ. ಅದು ಒಳ ಮೀಸಲಾತಿ, ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿದೆ. ಈ ರಾಜ್ಯ ಸರ್ಕಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಆಗಸ್ಟ್ 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದ ನಂತರ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳ ಹತ್ರ ಆಯಿತು. ಅಲ್ಲಿಂದ ಯಾವುದೇ ಚಕಾರ ಎತ್ತಿಲ್ಲ. ಇದು ಸ್ಪಷ್ಟ. ಇವರು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ತಹಶೀಲ್ದಾರ್ ಮೂಲಕ ಒಂದು ಮನವಿಯನ್ನು ಸಲ್ಲಿಸುತ್ತಾರೆ. ಅವರ ಒಂದು ಮನವಿ ಮತ್ತು ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗೆ ತಲುಪಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತೇಳಿ ಈ ಮೂಲಕ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರಿಗೆ ವಂದನೆಗಳು.